ಹಾಯ್ ಬಂಧುಗಳೇ, ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ಭಾನುವಾರ ಅಂದ ತಕ್ಷಣ ಒಂದು ಬರೋದೆ ನಾನ್ ವೆಜ್. ಇವತ್ತು ನಾನು ನಿಮಗೆ ಮೀನು ತಲೆಯಲ್ಲಿ ಮಾಡುವಂಥ ಸಾಂಬಾರು ಮತ್ತು ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ. ನೋಡಿ, ಇವಾಗ ನಾನು ಫ್ರೆಶ್ಶಾಗಿ ತಂದಿರುವಂತಹ ಇದನ್ನು ಜಿಲೇಬಿ ಮೀನು ಅಂತೇನೋ ಕರೀತಾರೆ. ನಾನು ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಇದು ಬಂದು ಕಬಾಬಿಗೆ. ಮತ್ತು ಇದು ತಲೆ ಮತ್ತು ಎಕ್ಸ್ಟ್ರಾ ಒಂದೆರಡು ತಲೆನ ಹಾಕ್ಸಿದ್ದೀನಿ. ನನ್ನ ಮಗ ತಲೆ ತಿನ್ನಲ್ಲ, ಅದಕ್ಕೆ ಸಾಂಬಾರು ಮಾಡಿಕೊಡ್ತಿದ್ದೀನಿ. ಅದರಲ್ಲಾದರೆ ನೀಟಾಗಿ ತಿನ್ಕೋತಾರೆ ಅಂತೇಳಿ. ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ವಾರಕ್ಕೆ 2 ದಿನ ಅಥವಾ ವಾರಕ್ಕೆ 1 ಸಲಿನಾದರೂ ಮೀನನ್ನು ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಶುಗರ್ ಇರುವ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ನಾನು ಇದನ್ನು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಂದು 4 ಸಲ ತೊಳ್ಕೊತೀನಿ. ಅಲ್ಲಿ ತೊಳೆದು ಕೊಟ್ಟಿರ್ತಾರೆ, ಆದ್ರೂ ನಾವು ಅದು ಗಲೀಜೆಲ್ಲ ಹೋಗೋ ರೀತಿಯಲ್ಲಿ ನೀಟಾಗಿ ತೊಳ್ಕೊಬೇಕು ಅಂತ ಹೇಳಿದ್ರೆ ಅರಿಶಿನ ಮತ್ತು ಉಪ್ಪನ್ನು ಫಸ್ಟ್ ಯೂಸ್ ಮಾಡಿ. ನಾನು ಇವಾಗ 2ಕ್ಕೂ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದು 4 ಅಥವಾ 5 ಸಲ ತೊಳ್ಕೊಂಡು ಬರ್ತೀನಿ. ಈಗ ತೊಳೆದು ರೆಡಿ ಇದೆ ನೋಡಿ, ನೀಟಾಗಿ ತೊಳೆದು ರೆಡಿ ಆಗಿದೆ. ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳ್ಕೊಂಡಿದ್ದೀನಿ. ಇದು ಅಷ್ಟೇ. ಇವಾಗ ನಾನು ಮನೆಯಲ್ಲಿ ತಯಾರಿಸಿರುವಂತಹ ಮಸಾಲೆ, ಯಾವ ಥರ ಮನೆಯಲ್ಲಿ ನಾವು ಕಬಾಬ್ಗೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು, ಯಾವುದೇ ರೀತಿ ಪ್ಯಾಕೆಟ್ ಮಸಾಲೆಗಳನ್ನ ಹಾಕ್ತಿಲ್ಲ ನಾನು. ಮನೇಲಿ ಯಾವ ಥರ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇವಾಗ ನಾನು ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಬೀಜ ತೊಗೊಂಡಿದ್ದೆ. 2 ಅಥವಾ 3 ಸ್ಪೂನು ಕೊತ್ತಂಬರಿ, 2 ಅಥವಾ 3 ಸ್ಪೂನು ಜೀರಿಗೆ, ಸ್ವಲ್ಪ ಮೆಣಸು, ಖಾರಕ್ಕೆ ತಕ್ಕಷ್ಟು ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ. ಬೇಕಂತ ಹೇಳಿದ್ರೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ನಾನು ಹೆಚ್ಚಾಗಿ ಒಣಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋದು. ನಾನು ಇವಾಗ ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆ. ನಾವೇನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ಕಬಾಬ್ ಮಸಾಲೆ ತುಂಬ ಗಮ್ ಅನ್ನೋ ರೀತಿಯಲ್ಲಿ ಬರುತ್ತೆ. ನೋಡಿ, ಎಲ್ಲನೂ ಆ್ಯಡ್ ಮಾಡಿಕೊಂಡೆ. ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಗಮನ ನೋಡ್ತಿದ್ರೆ ತಿನ್ನಬೇಕನ್ನೋ ಥರ ಇರುತ್ತೆ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 3 ನಿಮಿಷ ಅದು ಹಸಿ ಸ್ಮೆಲ್ ಹೋಗೋವರೆಗೂ, ಪುದೀನ ಏನಿದೆ ಅದು ಬಾಡೋವರೆಗೂ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ರೆಡಿ ಆದ ತಕ್ಷಣ ಇದನ್ನು ನಾವು ಪೇಸ್ಟಿಗೆ ಇಟ್ಕೊಳ್ಳೋದು. ರೆಡಿ ಆಗ್ತಾಯಿದೆ. ನೀಟಾಗಿ 1-2 ಅಥವಾ 3 ನಿಮಿಷ ಆ ಪುದೀನ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇಷ್ಟಪಟ್ಟು ತಿಂತೀರ. ಶುಗರ್ ಪೇಷಂಟ್ಗಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡಿದ್ದೀನಿ. ಇವಾಗ ನಾನು ಜಾರಿಗೆ ಹಾಕಿ ಇದನ್ನು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಇದೇ ಬಾಣಲಿಗೆ ನಾನು ಸಾಂಬಾರಿಗೆ ಹಾಕೋ ಮಸಾಲೆ ಯಾವ ಥರ ಏನನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. 4 ಅಥವಾ 5 ನಿಮ್ಮ ಹುಳಿ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೆ ಟೊಮೊಟೊನ ಯೂಸ್ ಮಾಡಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ. ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಅಥವಾ ಟೊಮೊಟೊ ಸಿಪ್ಪೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೆಡಿ ಆಗ್ತಾಯಿದೆ. ಇದು ರೆಡಿಯಾಗಿದೆ. ನಾನಿವಾಗ ಒಂದು ಬೌಲಿಗೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸ್ಕೊತಿದ್ದೀನಿ. ನಾವು ಟೊಮೊಟೊ ಜಾಸ್ತಿ ಯೂಸ್ ಮಾಡಿದಿರೋದ್ರಿಂದ ಮೀನು ಸಾರು ಅಂತ ಹೇಳಿದ್ರೆ ಯೂಶ್ವಲಿ ನಾವು ಹುಣಸೆಹಣ್ಣನ್ನು ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನಾವು ಹುಣಸೆಹಣ್ಣನ್ನು ಒಂದು ನೀರಿಗೆ ಹಾಕಿ ನೆನೆ ಹಾಕ್ತಿದ್ದೀನಿ. ಬಿಸಿನೀರು ಯೂಸ್ ಮಾಡಿದ್ರೆ ಬೇಗ ಅದು ಹುಳಿ ಬಿಟ್ಕೊಳ್ಳುತ್ತೆ. ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ರೆಡಿ ಇದೆ ಬಂಧುಗಳೇ. ಇದನ್ನು ನಾವು ಜಾರಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದು ನುಣ್ಣಿಗೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಮನೆಯಲ್ಲಿ ಮಾಡ್ಕೊಂಡಿರುವಂಥ ತರಕಾರಿ ಸಾಂಬಾರಿಗೆ ಯೂಸ್ ಮಾಡುವಂತಹ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ, ಸಾಕಾಗುತ್ತೆ. ನೋಡಿ, ಇವಾಗ ಕಬಾಬ್ ಮಸಾಲೆ ರೆಡಿ. ನನ್ನ ಮಗ ರುಬ್ಬಿ ಇಟ್ಬಿಟ್ಟಿದ್ದಾನೆ. ನಾನ್ ವೆಜ್ ಮಾಡಿದ್ರೆ ಅವನು ಅಡುಗೆ ಮನೆ ಬಿಟ್ಟು ಹೊರಗಡೆ ಹೋಗಲ್ಲ. ಅದರಿಂದ ಆಲ್ರೆಡಿ ಮಸಾಲೆ ರೆಡಿ ಮಾಡಿಟ್ಟಿದ್ದಾನೆ. ಇವಾಗ ನಾವು ಕಬಾಬಿಗೆ ಕಲಸಿಟ್ಕೊಬಿಡೋದು. ಫಸ್ಟು ನಾನು ಅರಿಶಿನ ಹಾಕ್ಕೋತಿದ್ದೀನಿ. ಅರಿಶಿನದ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದು. ಮೊದಲೇ ನಾವು ಮೀನನ್ನು ಹಾಕಿ ಆನಂತರ ಮೇಲೆ ಮಸಾಲೆ ಉಪ್ಪೆಲ್ಲನ ಹಾಕೋದಾದರೆ ಟೇಸ್ಟ್ ಗೊತ್ತಾಗಲ್ಲ, ಉಪ್ಪು ಜಾಸ್ತಿ ಆಗಿಬಿಡ್ಬೋದು. ಅದರಿಂದ ನಾವು ಫಸ್ಟೇ ಈ ಥರ ಮಸಾಲೆನ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. 2 ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ ನಾನು. 2 ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಎತ್ತಿಟ್ಕೋಬೋದು ಮಸಾಲೆ ಬೇಕಂತ ಹೇಳಿದ್ರೆ. ನಾನು ಸ್ವಲ್ಪನೇ ಯೂಸ್ ಮಾಡಿರೋದ್ರಿಂದ ಎಲ್ಲ ಮಸಾಲೆನೂ ಸುದಾ ಹಾಕ್ಕೋತಾಯಿದ್ದೀನಿ. ನೀಟಾಗಿ ಇದನ್ನು 3 ಮಿಕ್ಸ್ ಆಗೋ ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಯಾವುದೇ ಸ್ಪೂನನ್ನು ಯೂಸ್ ಮಾಡ್ತಾಯಿಲ್ಲ. ಕೈಯಿಂದ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಅದರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ರೆಡಿಯಾಗಿದೆ.
ಸ್ವಲ್ಪ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾವೀಗ ಮೀನನ್ನು ಆ್ಯಡ್ ಮಾಡ್ಕೊಳ್ಳೋದು. ಮೀನು ಅಷ್ಟೇ, ಎಲ್ಲ ಮೀನುಗಳನ್ನು ಮಸಾಲೆ ಒಳಗಡೆ ಹಾಕಿ ಸ್ವಲ್ಪ ನೀವು ಮೀನು ಹಾಕೋಕ್ಕೆ ಮೊದಲೇ ಟೇಸ್ಟ್ ನೋಡಿ, ಉಪ್ಪೇನಾರು ಕರೆಕ್ಟಾಗಿದೆಯಾ ಅಥವಾ ಖಾರ ಜಾಸ್ತಿ ಇದೆಯಾ ಏನಂತ ನೋಡಿಕೊಂಡ್ರೆ ನಿಮಗೆ ಅದಕ್ಕೆ ಸರಿ ದೂಗೋ ಥರ ಮಸಾಲೆನ ರೆಡಿ ಮಾಡ್ಕೋಬೋದು. ಕರೆಕ್ಟಾಗಿದೆ. ಯೂಶ್ವಲಿ ನಾನು ಯಾವುದೇ ಅಡುಗೆಗೆ ಉಪ್ಪನ್ನು ಜಾಸ್ತಿ ಹಾಕಲ್ಲ, ಅದರಿಂದ ಕರೆಕ್ಟಾಗಿದೆ. ಮಸಾಲೆ ರೆಡಿಯಾಗಿದೆ. ಇನ್ನೊಂದು ಐಟಮ್ಸ್ ಇದೆ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋದ. ಇದು ಬಂದು ಅಕ್ಕಿ ಹಿಟ್ಟು. 2 ಅಥವಾ 3 ಸ್ಪೂನು ಅಕ್ಕಿ ಹಿಟ್ಟನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡೋದ. ಟೈಮ್ ಇತ್ತು ಅಂದರೆ 1 ಅವರ್ ಇಟ್ಟರು ತೊಂದರೆ ಇಲ್ಲ. ನನ್ನ ಮಗ ಆಲ್ರೆಡಿ ಮೀನು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟಿದ್ದಾನೆ. ಅವನ ಈರುಳ್ಳಿ ಕಟ್ ಮಾಡಿ ಹಾಕಿದ್ದಾನೆ. ಇವಾಗ ನಾವು ಏನು ರುಬ್ಕೊಂಡಿದ್ದೀವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋದು. ಜಾರಲ್ಲಿರುವಂಥ ಮಸಾಲೆ ಹಾಕಿದ ನಂತರ ಸ್ವಲ್ಪ ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ಅಷ್ಟು ಸಾಂಬಾರನ್ನ ನೀರನ್ನು ಹಾಕ್ಕೋಬೇಕು. ಈಗ ನಾನು ಉಪ್ಪನ್ನು ಸುಧಾ ಆ್ಯಡ್ ಮಾಡಿದ್ದೀನಿ. ಇದು ಕುದಿಲಿಕ್ಕೆ ಬಿಡೋದಾ. ನೋಡಿ ಇವಾಗ ಅದಕ್ಕೆ ಕುದ್ದು ರೆಡಿ ಆಗಿದೆ. ಉಪ್ಪು ಪರ್ಫೆಕ್ಟಾಗಿದೆ. ನಾನು ಅದರಿಂದ ಇವಾಗ ಅದಕ್ಕೆ ಮೀನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಮೀನುಗಳಿತ್ತು ಅದನ್ನು ಸುಧಾ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೀನು ತಲೆಯಲ್ಲಿ ಮಾಡುವಂಥ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ದೆನ್ ತಿನ್ನೋಕ್ಕೂ ಈಸಿ ಇರುತ್ತೆ. ತಲೆನ ಇಷ್ಟಪಡಲ್ಲ ತಿನ್ನೋಕ್ಕೆ ಅನ್ನೋರಿಗೆ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ವಾರಕ್ಕೆ ಒಂದಿನಾದರೂ ಮಕ್ಕಳಿಗೆ ತಲೆ ತಿನ್ನಿಸ್ಬೇಕು. ಮೀನಿನ ತಲೆನ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಯೂಶ್ವಲಿ ಮಕ್ಕಳುಗಳು ತಲೆನ ಇಷ್ಟಪಡಲ್ಲ. ಅದರಿಂದ ಈ ರೀತಿ ಸಾಂಬಾರನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮೀನನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಏನು ಕಲಸಿಟ್ಕೊಂಡಿದ್ದೆ ಹುಣಸೆಹಣ್ಣು ಅದನ್ನು ಸುಧಾ ಹಾಕ್ತಾಯಿದ್ದೀನಿ. ಹಾಕಾಗಿದೆ. ಇನ್ನು ಸ್ವಲ್ಪ ಕ್ಲೋಸ್ ಮಾಡೋದ ಕುದಿಯೋಕ್ಕೆ ಬಿಟ್ಟು. ಈಗ ನೋಡಿ ಕಬಾಬ್ ಮಸಾಲೆ ಎಷ್ಟು ನೀಟಾಗಿ ಮಸಾಲೆ ಹಿಡಿದು ರೆಡಿಯಾಗಿದೆ. ಇವಾಗ ಎಣ್ಣೆಗೆ ಹಾಕಿ ತೊಗೊಂಡು ಬಾರಿಸ್ತಾ ಇರೋದೆ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ನಂತರ ನಾವೇನು ಮಾಡಬೇಕು, ಕಬಾಬಿಗೆ ಕಲಿಸ್ಕೊಂಡಿರುವಂಥ ಪೀಸ್ಗಳನ್ನ ಸ್ವಲ್ಪ ಕಬಾಬ್ ಪೀಸ್ ಏನಿದೆ ಅದು ಮುಳುಗುವಷ್ಟು ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋದ. ಅದೇ ರೀತಿ ಈಗ ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ಅದನ್ನು ಹಾಕ್ಕೊಂಡು ಅದು ಮುಳುಗೋದು ಬೇಡ, ಜಸ್ಟ್ ತೇಲೋ ಥರ ಇದ್ದರೆ ಸಾಕಾಗುತ್ತೆ. ಎಣ್ಣೆ ಜಾಸ್ತಿ ತೊಗೊಳ್ಳಲ್ಲ ಆವಾಗ. ನಾವು ತುಂಬ ಹಾಕಿ ತೆಗಿಯೋಕ್ಕೆ ಹಿಂಸೆ ಪಡೋದಕ್ಕಿಂತ ಸ್ವಲ್ಪ ಹಾಕ್ಕೊಳ್ಳೋದ. ಈಗ ಆಲ್ರೆಡಿ ಸಾಂಬಾರು ರೆಡಿ ಇದೆ. ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಇದೆ. ನೋಡಿ ಅನ್ನ ತೊಗೊಂಡು ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೆ. ನೀಟಾಗಿ ರೆಡಿಯಾಗಿದೆ ಸಾಂಬಾರು. ಕಬಾಬು ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡ್ತಿರೋದು ನಾವಿರೋದು 4 ಜನ ಇರೋದ್ರಿಂದ ಸಾಂಬಾರು ಸಾಕಾಗುತ್ತೆ. ಕಬಾಬು ನೋಡಿ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸ್ವಲ್ಪ ಅದನ್ನು ಚೇಂಜ್ ಮಾಡೋದ, ಅಂದರೆ ಕೆಳಗಡೆ ಇರೋಂಥ ಕಬಾಬನ್ನು ಮಡ್ಚಾಕೋದ. ಒಮ್ಮೆ ಟೇಸ್ಟ್ ಮಾಡಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ನಾನು. ಹಾಗೆ ಹಾಕೋದ್ರಿಂದ ಅದು ಟೇಸ್ಟ್ ಬರುತ್ತೆ. ಈಗ ಕಬಾಬು ರೆಡಿ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಬೇಕಾಗುತ್ತೆ. ಸ್ವಲ್ಪ ಅದು ಬೇಯಬೇಕಲ್ವ, ಅದರಿಂದ 2 ನಿಮಿಷ ರೆಡಿ ಇದೆ. ಈಗ ಮೀನು ಸಾಂಬಾರು ರೆಡಿಯಾಗಿದೆ. ಬ್ಯಾಟಿಂಗಿಗೆ ರೆಡಿ ಮಾಡ್ಕೊಳ್ಳೋದು. ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ. ಮೀನು ಸಾಂಬಾರು, ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ಸಾಂಬಾರಿಗೆ ಹಿಂಡ್ಕೊಳ್ಳೋದ್ರಿಂದ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಬಂದು ಕಬಾಬ್. ನೋಡಿ ಫ್ರೆಂಡ್ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಪೌಡರ್ನ ಯೂಸ್ ಮಾಡಿದೆ, ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕಿ ಮಾಡಿರುವಂತಹ ಕಬಾಬು. ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡಿ ಈರುಳ್ಳಿನ ತಗೊಂಡು ಟೇಸ್ಟ್ ಮಾಡೋದ್ರಂತೂ ಅಲ್ಟಿಮೇಟ್ ಟೇಸ್ಟ್. ಕಬಾಬ್ ರೆಡಿ ಇದೆ. ಮೀನು ಸಾಂಬಾರು ರೆಡಿ ಇದೆ. ಇದನ್ನು ನಾವೀಗ ಮಧ್ಯಾಹ್ನದ ಊಟಕ್ಕೆ ತೊಗೋತಾ ಇದ್ದೀವಿ. ಸ್ವಲ್ಪ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಬಾಬ್. ಯಾವುದೇ ಅಂಗಡಿ ಮಸಾಲೆಗಳನ್ನ ಯೂಸ್ ಮಾಡದೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋದ ಇನ್ನೊಂದು ಹೊಸ ರುಚಿಯ ಜೊತೆಗೆ. ಧನ್ಯವಾದಗಳು.